ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಹುಲ್ ಗಾಂಧಿಯನ್ನು ಲಾಂಚ್ ಮಾಡಿ ಸುಸ್ತಾಗಿರುವ ಕಾಂಗ್ರೆಸ್ ಈ ಬಾರಿ ಸ್ವಲ್ಪ ಖುಷಿಯಾಗಿತ್ತು. ಯಾಕೆಂದರೆ ಪ್ರಿಯಾಂಕಾ ಗಾಂಧಿ ಬಂದುಬಿಟ್ರು, ವಯನಾಡಿನಲ್ಲಿ ನಿಂತು ಗೆದ್ದು ಸಂಸತ್ತನ್ನು ಪ್ರವೇಶ ಮಾಡಿದ್ದಾರೆ, ನಮಗೊಂದು ಹೊಸ ನಾಯಕಿ ಸಿಕ್ಕಿಬಿಟ್ರು. ಇವರು ಇಂದಿರಾ ಗಾಂಧಿ ರೀತಿಯಲ್ಲಿ ನೀವು ನೋಡಬೇಕಿತ್ತು. ಪ್ರಿಯಾಂಕಾ ಗಾಂಧಿ ಸಂಸತ್ತನ್ನು ಪ್ರವೇಶ ಮಾಡಿದ್ದು, ಅನಂತರ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದು, ಅದಾದ ನಂತರ ಕಾಂಗ್ರೆಸ್ ಕಾರ್ಯಕರ್ತರು ಇಂದಿರಾ ಗಾಂಧಿ ಫೋಟೋ ಜೊತೆಗೆ ಪ್ರಿಯಾಂಕಾ ಗಾಂಧಿಯ ಫೋಟೋ ಇಟ್ಕೊಂಡು ವೈರಲ್ ಮಾಡಿದ್ದು. ನಮಗೆ ಇಂದಿರಾ ಗಾಂಧಿಯಂತಹ ನಾಯಕತ್ವ ಸಿಕ್ಕಿದೆ, ಪ್ರಿಯಾಂಕಾ ಗಾಂಧಿ ಇಂದಿರಾ ಗಾಂಧಿಯಂತೆ, ಹೀಗೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ರು. ನನಗೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಹಾಗೆ ಅನಿಸಿತ್ತು, ರಾಹುಲ್ ಗಾಂಧಿಗಿಂತ ಪ್ರಬುದ್ಧವಾಗಿ ಪ್ರಿಯಾಂಕಾ ವಾದ್ರಾ ನಡೆದುಕೊಳ್ಳಬಹುದು ಅಂತ ನನಗನಿಸಿತ್ತು. ಈ ಹಿಂದೆ ಪ್ರಿಯಾಂಕಾ ಗಾಂಧಿ ಬಗ್ಗೆ ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳನ್ನು ನಿಮಗೆ ತಿಳಿಸಿದ್ದೆ. ಆದರೆ ಮಿತ್ರರೇ, ಕಾಂಗ್ರೆಸ್ ಏನು ಅಂದುಕೊಂಡಿತ್ತಲ್ಲ, ಪ್ರಿಯಾಂಕಾ ವಾದ್ರಾ ತನ್ನ ಬತ್ತಳಿಕೆಯಲ್ಲಿರುವಂತಹ ಬ್ರಹ್ಮಾಸ್ತ್ರ ಅಂತ, ಆ ಅಸ್ತ್ರ ಏನು ವರ್ಕೌಟ್ ಆಗೋದಿಲ್ಲ ಅಂತ ನಿನ್ನೆಯ ಒಂದು ಭಾಷಣದಲ್ಲೇ ಗೊತ್ತಾಗ್ತಾ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಲೋಕಸಭೆಯಲ್ಲಿ ಪ್ರಿಯಾಂಕಾ ವಾದ್ರಾ ತನ್ನ ಚೊಚ್ಚಲ ಭಾಷಣವನ್ನು ಮಾಡಿದ್ದಾರೆ. ಆ ಇಡೀ ಭಾಷಣ ರಾಹುಲ್ ಗಾಂಧಿಯವರ 2.0 ಇದ್ದಂತಿದೆ. ಪಪ್ಪು 2.0 ಅಂತ ಇವತ್ತು ಅನೇಕರು ಟ್ರೋಲ್ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈಗ ಭ್ರಮ ನಿರಸನ ಆಗ್ಬಿಟ್ಟಿದೆ. ಕೆಲವರು ಕಟ್ಟ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ರಾಹುಲ್ ಗಾಂಧಿಗಿಂತಲೂ ಕೂಡ ಪ್ರಿಯಾಂಕಾ ವಾದ್ರಾ ಅದ್ಭುತವಾಗಿ ಮಾತನಾಡ್ಬಿಟ್ರು, ಮೊದಲ ಭಾಷಣದಲ್ಲೇ ಮೋದಿಗೆ ಬೆವರಿಳಿಸ್ಬಿಟ್ರು, ಹೀಗೆಲ್ಲ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಪ್ರಿಯಾಂಕಾ ವಾದ್ರಾ ಏನು ಹೇಳಿದ್ರು, ನಿಜವಾಗ್ಲೂ ರಾಹುಲ್ ಗಾಂಧಿಗಿಂತ ಬೆಟರ್ ಭಾಷಣವನ್ನು ಇವರು ಮಾಡಿದ್ರಾ? ಪ್ರಿಯಾಂಕಾ ವಾದ್ರಾ ಮಾಡಿದಂತಹ ಭಾಷಣದಲ್ಲಿ ಏನು ಸಾರ ಇತ್ತು? ಇದು ಕಾಂಗ್ರೆಸ್ನ ನಾಯಕರಿಗೆ ಯಾವ ರೀತಿಯಾಗಿ ಭ್ರಮ ನಿರಸನ ಮಾಡಿದೆ, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಎಂತೆಂತಹ ಎಡವಟ್ಟುಗಳಾಗಿದೆ, ಯಾವ ರೀತಿಯಾಗಿ ಕಾಂಗ್ರೆಸ್ಸನ್ನೇ ಅವರು ಸಿಕ್ಕಾಕ್ಸಿದ್ದಾರೆ, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ರಾಹುಲ್ ಗಾಂಧಿಯನ್ನು ಕಾಂಗ್ರೆಸ್ ಪಕ್ಷ ಅನೇಕ ರೀತಿಯಲ್ಲಿ ಬಳಸಿಕೊಳ್ಳೋದಕ್ಕೆ, ಅವರಿಗೆ ಇಡೀ ಕಾಂಗ್ರೆಸ್ ಪಕ್ಷವನ್ನು ವಹಿಸೋದಕ್ಕೆ ಅನೇಕ ಪ್ರಯತ್ನವನ್ನು ಮಾಡಿದೆ. ಆದರೆ ಪ್ರತಿ ಬಾರಿಯೂ ಕೂಡ ರಾಹುಲ್ ಗಾಂಧಿ ವಿಫಲರಾಗಿದ್ದಾರೆ. ಅವರು ಯಾವ್ಯಾವ ಚುನಾವಣೆಯನ್ನು ಎದುರಿಸಿದ್ದಾರೆ, ಎಷ್ಟು ವಿಫಲತೆಯನ್ನು ಕಂಡಿದ್ದಾರೆ ಅಂತ ನಾನೇನು ನಿಮಗೆ ವಿವರಿಸಿ ಹೇಳಬೇಕಾಗಿಲ್ಲ. ಹೋದಲ್ಲೆಲ್ಲ ಸೋಲು ಬಿಟ್ಟರೆ ಒಮ್ಮೆಯೂ ಕೂಡ ರಾಹುಲ್ ಗಾಂಧಿಗೆ ದೊಡ್ಡ ಯಶಸ್ಸು ಇದುವರೆಗೆ ಸಿಕ್ಕಿಲ್ಲ. ಹೀಗಾಗಿ ಕಾಂಗ್ರೆಸ್ಗೆ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಇನ್ನೆಷ್ಟು ದಿನ ಅಂತ ರಾಹುಲ್ ಗಾಂಧಿಯನ್ನು ಇಟ್ಕೊಂಡು ಹೋಗೋದು? ಪ್ರಿಯಾಂಕಾ ವಾದ್ರಾರನ್ನು ಚುನಾವಣಾ ರಾಜಕೀಯಕ್ಕೆ ಕರೆತರಬೇಕು, ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ಹುರುಪು ಮೂಡಿಸಬೇಕು ಅಂತ ಕಾಂಗ್ರೆಸ್ನ ನಾಯಕರು ಬಯಸ್ತಾ ಇದ್ರು. ಅಂದುಕೊಂಡಂತೆ ಪ್ರಿಯಾಂಕಾ ವಾದ್ರಾ ವಯನಾಡಿನಲ್ಲಿ ನಿಂತರು, ಗೆದ್ರು, ಈಗ ಲೋಕಸಭೆ ಪ್ರವೇಶ ಮಾಡಿದ್ದಾರೆ. ಅವರು ಲೋಕಸಭೆಯಲ್ಲಿ ಪ್ರಪ್ರಥಮವಾದಂತಹ ಭಾಷಣ ಮಾಡಿದ್ರು. ಯಾವ ವಿಚಾರದ ಮೇಲೆ? ಸಂವಿಧಾನದ ವಿಚಾರದ ಮೇಲೆ. ನಿಮಗೆಲ್ಲ ಗೊತ್ತು, ಈ ಬಾರಿಯ ಚಳಿಗಾಲದ ಲೋಕಸಭಾ ಅಧಿವೇಶನ ನಡೀತಾ ಇದೆಯಲ್ಲ, ಕಾಂಗ್ರೆಸ್ನವರು ಒಂದೇ ಪಟ್ಟು ಹಿಡಿದಿದ್ರು, ಅದಾನಿ ವಿಚಾರವನ್ನು ಚರ್ಚೆ ಮಾಡಬೇಕು, JPCಗೆ ವಹಿಸಬೇಕು. ಯಾವಾಗ ಕೇಂದ್ರ ಸರ್ಕಾರ ಅದಕ್ಕೆ ಒಪ್ಕೊಂಡಿಲ್ವೋ, ನಂತರ ಸಂವಿಧಾನದ ವಿಚಾರ ಚರ್ಚೆಗೆ ಬೇಡಿಕೆ ಇಟ್ಟರು. ನಿಮಗೊಂದು ವಿಚಾರ ಗೊತ್ತಾ, ಯಾಕೆ ಕಾಂಗ್ರೆಸ್ ಅದಾನಿ, ಸಂವಿಧಾನ ಈ ಎಲ್ಲ ವಿಚಾರವನ್ನೇ ಹಿಡ್ಕೊಂಡು ಸುತ್ತಾ ಇದೆ ಅಂತ? ಅವ್ರ ಲಿಮಿಟೇಷನ್ಸ್ ರೀ ಅದು. ಅವರಿಗೆ ಬೇರೆ ವಿಚಾರಗಳು ಬಂದರೆ ಚರ್ಚೆ ಮಾಡೋದಕ್ಕಾಗೋದಿಲ್ಲ. ಯಾಕೆಂದ್ರೆ ರಾಹುಲ್ ಗಾಂಧಿಗೆ ಆ ವಿಚಾರ ಗೊತ್ತಿಲ್ಲ. ರಾಹುಲ್ ಗಾಂಧಿಗೆ ಗೊತ್ತಿರುವಂತಹದ್ದು ಅದಾನಿ, ಸಂವಿಧಾನ, ಜಾತಿ ಜನಗಣತಿ, ಇದಿಷ್ಟನ್ನು ಬಿಟ್ಟುಬಿಟ್ಟು ಈ ದೇಶದ GDPಯ ಬಗ್ಗೆಯೋ ಅಥವಾ ಯಾವುದಾದ್ರೂ ವಿದೇಶಾಂಗ ನೀತಿಯ ವಿಚಾರವೋ ಇದರ ಬಗ್ಗೆ ಎಲ್ಲ ಸಂಸತ್ನಲ್ಲಿ ಚರ್ಚೆ ಮಾಡೋದಕ್ಕೆ ನಿಂತ್ಕೊಂಡ್ರೆ ರಾಹುಲ್ ಗಾಂಧಿ ಮಾತನಾಡೋದಕ್ಕೆ ಸಾಧ್ಯ ಆಗುತ್ತಾ? ಅದಕ್ಕೆ ಅವರು ಮೊದಲೇ ಡಿಸೈಡ್ ಆಗಿಬಿಟ್ಟಿದ್ರು, ಅದಾನಿ ವಿಚಾರವನ್ನೇ ಚರ್ಚೆ ಮಾಡಬೇಕು. ಯಾಕೆಂದ್ರೆ ರಾಹುಲ್ ಗಾಂಧಿ ಅದರಲ್ಲಿ PhD ಮಾಡ್ಕೊಂಡಿದ್ದಾರೆ, ಅವರು ತುಂಬ ಚೆನ್ನಾಗಿ ಮಾತನಾಡ್ಬಿಡ್ತಾರೆ ಅಂತ. ಆದರೆ ಕೇಂದ್ರ ಸರ್ಕಾರ ಅದಕ್ಕೆ ಒಪ್ಕೊಂಡಿಲ್ಲ. ಹೀಗಾಗಿ ಸಂಸತ್ನ ಕಲಾಪವನ್ನು ಬಲಿ ಪಡೆದ್ರು. ಅನಂತರ ಕೇಂದ್ರ ಸರ್ಕಾರಕ್ಕೆ ಅನ್ನಿಸ್ತು, ಏನು ಚರ್ಚೆನೇ ಆಗೋದಿಲ್ವಲ್ಲ, ರಾಹುಲ್ ಗಾಂಧಿ ಸಬ್ಜೆಕ್ಟನ್ನು ಎತ್ಕೊಂಡ್ಬಿಡೋಣ. ಅನಂತರ ಸಂವಿಧಾನವನ್ನು ಎತ್ಕೊಂಡ್ರು. ಸಂವಿಧಾನದ ಬಗ್ಗೆ ಚರ್ಚೆಯನ್ನು ಆರಂಭಿಸಿದ್ದಾರೆ. ಈಗಾಗಲೇ ಲೋಕಸಭೆಯಲ್ಲಿ ಅನೇಕರು ಸಂವಿಧಾನದ ಕುರಿತಾಗಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿ ಕೂಡ ಸಂವಿಧಾನದ ಬಗ್ಗೆ ಮಾತನಾಡೋದಕ್ಕೆ ಎದ್ದು ನಿಂತರು. ಆಡಳಿತ ಪಕ್ಷದವರು ಅವರಿಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟರು. ಎಲ್ಲರೂ ಪಿನ್ ಡ್ರಾಪ್ ಸೈಲೆನ್ಸ್ನಲ್ಲೇ ಪ್ರಿಯಾಂಕಾ ಗಾಂಧಿ ಅವರು ಏನೋ ಹೇಳಬಹುದು, ಯಾಕೆಂದರೆ ಅವರ ಕಾರ್ಯಕರ್ತರು ಹೇಳ್ತಾ ಇದ್ದಾರಲ್ಲ ಇಂದಿರಾ ಗಾಂಧಿ ರೀತಿ ಅಂತ. ಹೀಗಾಗಿ ಹೊಸದೇನೋ ವಿಚಾರವನ್ನು ಪ್ರಸ್ತಾಪ ಮಾಡಬಹುದು. ರಾಹುಲ್ ಗಾಂಧಿ ಇದುವರೆಗೂ ಪ್ರಸ್ತಾಪ ಮಾಡದಂತಹ ಯಾವುದಾದ್ರೂ ಒಂದು ವಿಚಾರವನ್ನು ಪ್ರಿಯಾಂಕಾ ಗಾಂಧಿ ಸಂಸತ್ನಲ್ಲಿ ಪ್ರಸ್ತಾಪ ಮಾಡಬಹುದು. ಈ ಒಂದು ಆತಂಕ BJPಯ ಸಂಸದರಲ್ಲಿ ಕಾಣ್ತಾ ಇತ್ತು. BJPಯ ನಾಯಕತ್ವದಲ್ಲೂ ಕೂಡ ಈ ಒಂದು ಆತಂಕ ಇತ್ತು. ಪ್ರಿಯಾಂಕಾ ಗಾಂಧಿ ಎಲ್ಲಾದರೂ ರಾಹುಲ್ ಗಾಂಧಿಗಿಂತಲೂ ಅದ್ಭುತವಾಗಿ ಭಾಷಣ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ? ದೇಶದಲ್ಲಿ ಒಂದು ಅಲೆ ಕ್ರಿಯೇಟ್ ಆಗಿಬಿಡುತ್ತೆ. ರಾಹುಲ್ ಗಾಂಧಿಯನ್ನು ರೀಪ್ಲೇಸ್ ಮಾಡಿಬಿಟ್ರು, ಮೊದಲಿಗೆ ಆ ಅಲೆಯನ್ನು ಕ್ರಿಯೇಟ್ ಮಾಡಿಬಿಟ್ರೆ ನಮಗೆ ಹಿನ್ನಡೆಗೆ ಕಾರಣ ಆಗುತ್ತೆ ಅಂತ BJPಯವರಿಗೆ ಆತಂಕ ಇತ್ತು. ಆದರೆ ಯಾವಾಗ ಪ್ರಿಯಾಂಕಾ ಗಾಂಧಿ ಎದ್ದು ನಿಂತು ಭಾಷಣ ಮಾಡಿದ್ರು, BJPಯವರೆಲ್ಲ ನಿಟ್ಟುಸಿರುಬಿಟ್ರು. ಇವರು ರಾಹುಲ್ ಗಾಂಧಿ 2.0, ಯಾವುದೇ ವ್ಯತ್ಯಾಸ ಇಲ್ಲ, ಪಪ್ಪು ವರ್ಷನ್ 2 ಅಂತ ಕೆಲವರು ಮಾತನಾಡ್ತಾ ಇದ್ದಾರೆ. ನಾನು ಹಾಗೆ ಹೇಳೋದಕ್ಕೆ ಹೋಗೋದಿಲ್ಲ, ಕೆಲವರು ಆ ರೀತಿಯಾಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನಾನು ಯಾಕೆ ಈ ಮಾತನ್ನೆಲ್ಲ ನಿಮಗೆ ವಿವರಿಸಿ ಹೇಳ್ತಾ ಇದ್ದೀನಿ ಅಂತಂದರೆ, ನನಗೂ ಒಂದು ನಿರೀಕ್ಷೆ ಇತ್ತು. ರಾಹುಲ್ ಗಾಂಧಿ ಏನು ಮಾಡ್ತಾ ಇದ್ರು? ರಾಹುಲ್ ಗಾಂಧಿ ಪ್ರತಿ ಬಾರಿಯೂ ಕೂಡ ಸಂವಿಧಾನ, ಜಾತಿ ಜನಗಣತಿ, ಅದಾನಿ ಈ ವಿಚಾರವನ್ನು ಬಿಟ್ಟು ಅವರೆಲ್ಲೂ ಹೊರಗಡೆ ಹೋಗಿಲ್ಲ. ಪ್ರಿಯಾಂಕಾ ಗಾಂಧಿ ಹೊಸತೇನೋ ಪ್ರಸ್ತಾಪ ಮಾಡ್ತಾರ ಕೇಳಿದ್ರೆ ಏನೂ ಮಾಡಿಲ್ಲ. ಅದೇ ಸಂಬಲ್, ಅದೇ ಹತ್ರಾಸ್, ಜಾತಿ ಜನಗಣತಿ, ಸಂವಿಧಾನ, EVM
ಮೋದಿ ಮೀಸಲಾತಿ ರದ್ದು. ಇದಿಷ್ಟು ವಿಚಾರವನ್ನ ಬಿಟ್ಟು ಪ್ರಿಯಾಂಕಾ ಗಾಂಧಿ ಯಾವುದೇ ಹೊಸ ವಿಚಾರವನ್ನ ಪ್ರಸ್ತಾಪ ಮಾಡಿಲ್ಲ. ದೇಶದ ಗಂಭೀರ ಸಮಸ್ಯೆಯ ಬಗ್ಗೆ ಪ್ರಿಯಾಂಕಾ ಗಾಂಧಿ ಧ್ವನಿ ಎತ್ತುವಂತಹ ಪ್ರಯತ್ನವನ್ನೇ ಮಾಡಿಲ್ಲ. ಯಾಕಂದ್ರೆ ಗೊತ್ತಿಲ್ಲ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀನಿ. ರಾಹುಲ್ ಗಾಂಧಿ ಈ ಹಿಂದೆ ಹೇಗೆ ಭಾಷಣ ಮಾಡ್ತಾ ಇದ್ರು ಅದೇ ಭಾಷಣದ ಮುಂದುವರಿದ ಭಾಗವನ್ನ ಪ್ರಿಯಾಂಕಾ ಗಾಂಧಿ ಮಾತನಾಡಿದ್ದಾರೆ. ಅದಕ್ಕೆ ಕೆಲವರು ಹೇಳ್ತಾ ಇದ್ರು, ರಾಹುಲ್ ಗಾಂಧಿಗೆ ಯಾರು ಭಾಷಣ ಬರೆದು ಕೊಟ್ಟಿದ್ದಾರೋ ಅವರೇ ಪ್ರಿಯಾಂಕಾ ಗಾಂಧಿಗೂ ಕೂಡ ಬರೆದು ಕೊಟ್ಟಿದ್ದಾರೆ. ಇದರಲ್ಲಿ ಪ್ರಿಯಾಂಕಾ ಗಾಂಧಿದೇನು ದೋಷ ಬಂತ್ರಿ? ಭಾಷಣ ಬರೆಯೋರಿಗೆ ಹೊಸ ವಿಚಾರ ಗೊತ್ತಿಲ್ಲ, ಹೀಗಾಗಿ ಇವರೇನು ಮಾತನಾಡ್ತಾರೆ ಅಂತ ಕೆಲವರು ಲೇವಡಿ ಮಾಡ್ತಾ ಇದ್ರು. ನನಗೂ ಕೂಡ ಹಾಗೆ ಅನ್ನಿಸ್ತು. ಅದೆಲ್ಲ ಹಾಗಿರ್ಲಿ ಮಿತ್ರರೇ, ಪ್ರಿಯಾಂಕಾ ಗಾಂಧಿ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರಲ್ಲ, ಅದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಯಾಕೆ ಗೊತ್ತಾ? ಕೆಲವೊಂದು ವಿಚಾರಗಳ ಬಗ್ಗೆ ಕೆಲವರು ಮಾತನಾಡದಿರೋದೇ ಅವರಿಗೆ ಒಳಿತು. ಆ ವಿಚಾರವನ್ನ ಕೆದಕಿದ್ದೆ ಆದ್ರೆ ಅವರ ಬುಡಕ್ಕೆ ಬಂದು ಬಿಡುತ್ತೆ. ಹಾಗೆ ಪ್ರಿಯಾಂಕಾ ವಾದ್ರಾ ನಿನ್ನೆ ಸಂಸತ್ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಇವಿಎಂ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಈ ಇವಿಎಂ ಬಗ್ಗೆ ನಿಮ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಪ್ರಿಯಾಂಕಾ ವಾದ್ರಾ ಮತ್ತು ರಾಹುಲ್ ಗಾಂಧಿ ಯಾಕೋಸ್ಕರವಾಗಿ ಇವಿಎಂ ಬಗ್ಗೆ ಮಾತನಾಡಬಾರದು ಅನ್ನೋದಕ್ಕೆ ನಿಮ್ಗೆ ಸಣ್ಣ ಉದಾಹರಣೆ ಕೊಡ್ತೀನಿ. ಮೊದಲನೇದಾಗಿ ಪ್ರಿಯಾಂಕಾ ವಾದ್ರಾ ಇರಬಹುದು, ರಾಹುಲ್ ಗಾಂಧಿ ಇರಬಹುದು, ಗೆದ್ದಿರುವಂತಹದ್ದು ಇವಿಎಂ ಮೂಲಕ. ವಯನಾಡಿನಲ್ಲಿ ಗೆದ್ರಲ್ಲ, 4 ಲಕ್ಷ ಮತಗಳಿಗೂ ಹೆಚ್ಚು ಅಂತರದಲ್ಲಿ ಗೆದ್ದಿದಾರಲ್ಲ, ಇವಿಎಂ ಮೂಲಕವೇ ಗೆದ್ದು ಬಂದಿದ್ದು. ನಂಬರ್ 1. ಎರಡನೇದಾಗಿ, ಈ ಇವಿಎಂ ಅನ್ನ ಮೊಟ್ಟ ಮೊದಲು ಈ ದೇಶದಲ್ಲಿ ಪರಿಚಯಿಸಿದ್ದು ಪ್ರಿಯಾಂಕಾ ವಾದ್ರಾ ಅವರ ತಂದೆ ರಾಜೀವ್ ಗಾಂಧಿ. ಇದನ್ನ ಅವರು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇದಕ್ಕೂ ಮುಂದುವರೆದು ಕೆಲವೊಂದು ಉದಾಹರಣೆಯನ್ನು ಕೊಡ್ತೀನಿ. ಪ್ರಿಯಾಂಕಾ ಗಾಂಧಿ ಲೋಕಸಭೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ನೀವು ಬ್ಯಾಲೆಟ್ ಪೇಪರ್ ಅನ್ನು ವಾಪಸ್ ತನ್ನಿ, ದೂದ್ ಕಾ ದೂದ್ ಪಾನಿ ಕಾ ಪಾನಿ ಆಗಿ ಹೋಗ್ಬಿಡ್ಲಿ, ಅಂದ್ರೆ ಹಾಲು ನೀರು ಬೇರೆ ಆಗಿ ಹೋಗ್ಬಿಡುತ್ತೆ, ನೀವು ಇವಿಎಂ ಅನ್ನ ಬದಿಗಿಟ್ಟು ಬ್ಯಾಲೆಟ್ ಪೇಪರ್ ಅನ್ನ ತನ್ನಿ, ಹೀಗಂತ ಪ್ರಿಯಾಂಕಾ ವಾದ್ರಾ ಒಂದು ಸವಾಲ್ ಹಾಕಿದ್ರು. ಯಾಕಂದ್ರೆ 1989ರಲ್ಲಿ ರಾಜೀವ್ ಗಾಂಧಿ ಅಮೇಥಿಯ ಚುನಾವಣೆಯನ್ನ ಎದುರಿಸ್ತಾರೆ. ಆ ಸಂದರ್ಭದಲ್ಲಿ ಅವರು ಈ ದೇಶದ ಪ್ರಧಾನಿ. ಅಮೇಥಿಯಲ್ಲಿ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ರಾಜೀವ್ ಗಾಂಧಿಯ ಎದುರಾಳಿ ಯಾರಾಗಿದ್ರು ಗೊತ್ತಾ? ಮಹಾತ್ಮ ಗಾಂಧಿ ಅವರ ಮೊಮ್ಮಗ ರಾಜ್ ಮೋಹನ್ ಗಾಂಧಿ. ಅವರು ರಾಜೀವ್ ಗಾಂಧಿಯ ವಿರುದ್ಧವಾಗಿ ಸ್ಪರ್ಧೆ ಮಾಡಿರ್ತಾರೆ. ಆ ಚುನಾವಣೆ ಆದ ನಂತರ ಒಂದು ಆರೋಪ ಕೇಳಬರುತ್ತೆ. ಅದೇನು ಕೇಳಿದ್ರೆ, ಅಮೇಥಿಯಲ್ಲಿ 97 ಪೋಲಿಂಗ್ ಬೂತ್ಗಳಲ್ಲಿ ಅಕ್ರಮ ನಡೆದಿದೆ, ಬ್ಯಾಲೆಟ್ ಪೇಪರ್ ವಿಚಾರದಲ್ಲಿ ಅಕ್ರಮ ನಡೆದಿದೆ, ಪೋಲಿಂಗ್ ಬೂತ್ಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಈ ಒಂದು ಆರೋಪ ಕೇಳಬರುತ್ತೆ. ಆರೋಪ ಮಾಡಿದ ಯಾರು ಗೊತ್ತಾ? ಮಹಾತ್ಮ ಗಾಂಧಿ ಅವರ ಮೊಮ್ಮಗ ರಾಜ್ ಮೋಹನ್ ಗಾಂಧಿ. ಮಿತ್ರರೇ, ಇಲ್ಲಿ ಅಸಲಿ ಗಾಂಧಿ ವರ್ಸಸ್ ನಕಲಿ ಗಾಂಧಿ. ರಾಜಮೋಹನ್ ಗಾಂಧಿ ಮಹಾತ್ಮ ಗಾಂಧಿ ಅವರ ಕಿರಿಯ ಮಗನ ಮಗ, ನೇರ ರಿಲೇಶನ್ಶಿಪ್, ಮೊಮ್ಮಗ. ಇನ್ನೊಂದು ಕಡೆ ರಾಜೀವ್ ಗಾಂಧಿ. ಇವರಿಬ್ಬರ ನಡುವೆ ಫೈಟ್ ನಡೆದಿತ್ತು. ಆಗ ಮಹಾತ್ಮ ಗಾಂಧಿ ಅವರ ಮೊಮ್ಮಗನೇ ಹೇಳ್ತಾರೆ, ಅಮೇಥಿಯಲ್ಲಿ 97 ಪೋಲಿಂಗ್ ಬೂತ್ ನಲ್ಲಿ ಸರಿಸುಮಾರು 1 ಲಕ್ಷ ವೋಟ್ಗಳಿರುವಂತಹ ಬೂತ್ಗಳಲ್ಲಿ ಅಕ್ರಮ ನಡೆದಿದೆ, ಬ್ಯಾಲೆಟ್ ಪೇಪರ್ ಅನ್ನ ತಿರುಚಲಾಗಿದೆ, ಹೀಗಂತ ಆರೋಪ ಮಾಡ್ತಾರೆ. ಪುನಃ ಚುನಾವಣೆ ನಡೆಯುತ್ತೆ 97 ಪೋಲಿಂಗ್ ಬೂತ್ಗಳಲ್ಲಿ. ನಾನು ಯಾಕೆ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ಪ್ರಿಯಾಂಕಾ ಗಾಂಧಿ ಹೇಳ್ತಾ ಇದಾರಲ್ಲ, ಈ ಬ್ಯಾಲೆಟ್ ಪೇಪರ್ ಅನ್ನು ವಾಪಸ್ ತನ್ನಿ, ಇವಿಎಂ ಬೇಡ ಅಂತ. ರಾಜೀವ್ ಗಾಂಧಿ ಕಾಲದಲ್ಲೇ ಹೇಗೆ ಪೋಲಿಂಗ್ ಬೂತ್ಗಳನ್ನ ಇವರು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ರು, ಅದನ್ನ ಹೇಗೆ ತಿರುಚಲಾಗ್ತಾ ಇತ್ತು ಅಂತ ನಿಮಗೆಲ್ಲ ಗೊತ್ತಾಗಿರಬಹುದು. ಅದಕ್ಕೋಸ್ಕರವಾಗಿ ಇವರು ಬ್ಯಾಲೆಟ್ ಪೇಪರ್ ಬೇಕು ಅಂತ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಇವಿಎಂ ಅನ್ನು ತಿರುಚೋದಕ್ಕೆ ಸಾಧ್ಯ ಇಲ್ಲಲ್ವಾ? ಇದಕ್ಕೂ ಮುಂದುವರೆದು ಇನ್ನೊಂದು ಮಾತನ್ನು ಹೇಳ್ತೀನಿ. ಇವತ್ತು ಪ್ರಿಯಾಂಕಾ ವಾದ್ರಾ ಅಥವಾ ರಾಹುಲ್ ಗಾಂಧಿ ಹೇಳ್ತಾ ಇದಾರಲ್ಲ, ಇವಿಎಂ ಕಾರಣದಿಂದಾಗಿ ಬಿಜೆಪಿ ಗೆಲ್ತಾ ಇದೆ ಅಂತ. ಈ ಆರೋಪ ಇವತ್ತು ನಿನ್ನೆದಲ್ಲ ಮಿತ್ರರೇ. ಈ ಹಿಂದೆ 1989ರ ಚುನಾವಣೆಯದ್ದೇ ನಿಮಗೆ ಉದಾಹರಣೆ ಕೊಡ್ತೀನಿ. ಆಗ ಬಿಜೆಪಿ 85 ಸೀಟುಗಳನ್ನು ಗೆದ್ದು, ಬಿಜೆಪಿ ಅದಕ್ಕೂ ಮೊದಲು 2 ಸೀಟನ್ನ ಮಾತ್ರ ಗೆದ್ದಿತ್ತು. 89ರ ಚುನಾವಣೆಯಲ್ಲಿ 85 ಸೀಟನ್ನ ಗೆಲ್ತು. ಆಗ ರಾಜೀವ್ ಗಾಂಧಿ ಏನ್ ಹೇಳ್ತಾರೆ ಗೊತ್ತಾ? ಏನೋ ವೋಟಿಂಗ್ ನಲ್ಲಿ ವ್ಯತ್ಯಾಸ ಆಗಿಬಿಟ್ಟಿದೆ, ಈ ಬ್ಯಾಲೆಟ್ ಪೇಪರ್ ನಲ್ಲೆಲ್ಲ ಮಿಸ್ಟೇಕ್ ಆಗಿದೆ, ಹೀಗಾಗಿ ಬಿಜೆಪಿ ಗೆದ್ದಿದ್ದು, ಅಲ್ಲೇನೋ ಗಡ್ಬಡ ಆಗಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ರು. ಮಿತ್ರರೇ, ರಾಜೀವ್ ಗಾಂಧಿ ಪ್ರಧಾನಿ ಆಗಿದ್ದಂತಹ ಸಂದರ್ಭದಲ್ಲಿ ದೇಶದಲ್ಲಿ ಚುನಾವಣೆ ನಡೆದಿತ್ತು. ಆ ಚುನಾವಣೆಯಲ್ಲಿ ಬಿಜೆಪಿ 85 ಸೀಟ್ಗಳನ್ನು ಗೆದ್ದಿತ್ತು 1989ರಲ್ಲಿ. ಆಗ ರಾಜೀವ್ ಗಾಂಧಿ ಆರೋಪ ಮಾಡ್ತಾರೆ, ಬ್ಯಾಲೆಟ್ ಪೇಪರ್ಗಳನ್ನು ತಿರುಚಿ ಬಿಜೆಪಿ ಗೆದ್ದಿದೆ ಅಂತ. ಇಡೀ ದೇಶದಲ್ಲಿ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇದ್ದಿದ್ದೇ ರಾಜೀವ್ ಗಾಂಧಿ. ಅದೇನು ಸಣ್ಣ ಬಹುಮತವೇ, 414 ಸೀಟುಗಳಿದ್ವು ರಾಜೀವ್ ಗಾಂಧಿ ಬಳಿಯಲ್ಲಿ. ಅಂತಹ ಒಂದು ಪ್ರಚಂಡ ಬಹುಮತದ ಸರ್ಕಾರವನ್ನು ನಡೆಸ್ತಾ ಇದ್ದಂತಹ ರಾಜೀವ್ ಗಾಂಧಿ ಕಾಲದಲ್ಲಿ ಚುನಾವಣೆ ನಡೆದ್ರೆ ಬಿಜೆಪಿ 85 ಸೀಟ್ ಗೆತ್ತು ಅನ್ನುವ ಕಾರಣಕ್ಕಾಗಿ, ರಾಜೀವ್ ಗಾಂಧಿಗೆ ಅಧಿಕಾರ ಹೋಯಿತು ಅನ್ನುವಂಥ ಏಕೈಕ ಕಾರಣಕ್ಕೋಸ್ಕರವಾಗಿ ಇಡೀ ದೇಶದ ಚುನಾವಣೆ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಿದ್ರು. ಬ್ಯಾಲೆಟ್ ಪೇಪರ್ ಅನ್ನು ತಿರುಚಲಾಗಿದೆ ಅಂತ ರಾಜೀವ್ ಗಾಂಧಿ ಆರೋಪ ಮಾಡಿದ್ರು. ಈಗ ಇವರು ಹೇಳ್ತಾ ಇದ್ದಾರೆ ಇವಿಎಂ ಅನ್ನು ತಿರುಚಲಾಗ್ತಾ ಇದೆ ಅಂತ. ಇವರು ಸೋತಂತಹ ಸಂದರ್ಭದಲ್ಲಿ ಇವರ ಬಳಿಯಲ್ಲಿರುವಂತಹ ಅಸ್ತ್ರ ಅದೊಂದೇ. ಈ ಹಿಂದೆ ಬ್ಯಾಲೆಟ್ ಪೇಪರ್ ಅಂತ ಹೇಳ್ತಾ ಇದ್ರು, ಈಗ ಇವಿಎಂ ಅಂತ ಹೇಳ್ತಾ ಇದ್ದಾರೆ. ತಂದೆಗೆ ಬ್ಯಾಲೆಟ್ ಪೇಪರ್ ಬಗ್ಗೆ ಸಂಶಯ ಇದ್ದು ಇವಿಎಂ ಅನ್ನು ತರೋದಕ್ಕೆ ಪ್ರಯತ್ನ ಮಾಡಿದ್ರು. ಮಕ್ಕಳಿಗೆ ಇವಿಎಂ ಬಗ್ಗೆ ಸಂಶಯ ಇದೆ, ಬ್ಯಾಲೆಟ್ ಪೇಪರ್ ಅನ್ನು ವಾಪಸ್ ತರೋಣ ಅಂತ ಅನ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ನಮಗೆ ಅದರಲ್ಲೇ ಸ್ವಲ್ಪ ಅಕ್ರಮ ಜಾಸ್ತಿ ಮಾಡಬಹುದು, ಇವಿಎಂ ನಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ನಾನು ಯಾಕೆ ಇಷ್ಟೆಲ್ಲ ವಿವರಿಸ್ತಾ ಇದ್ದೀನಿ ಅಂತಂದ್ರೆ, ಇವರ ರಾಜಕಾರಣ ಇಡೀ ದೇಶದ ಜನರಿಗೆ ಗೊತ್ತಾಗಬೇಕು. ಇವ್ರು ಯಾವತ್ತೂ ಕೂಡ ತೃಪ್ತಿ ಆಗೋದಿಲ್ಲ. ಇವ್ರು ಯಾವಾಗ ಗೆಲ್ತಾರೋ ಆಗ ಇವರಿಗೆ ತೃಪ್ತಿ ಆಗುತ್ತೆ. ಇಡೀ ದೇಶ ಇವ್ರ ಕೈಲಿರಬೇಕು. ಆ ಒಂದು ನೆಹರು ಪರಿವಾರ ಏನಿದೆ ಅವರ ಕೈಲಿ ಈ ದೇಶದ ಅಧಿಕಾರ ಇರಬೇಕು. ಅವರು ಹೇಳಿದ ಹಾಗೆ ಈ ದೇಶದವರು ಕುಣಿತಾ ಇರಬೇಕು. ಆಗ ಮಾತ್ರ ಅವರಿಗೆ ನೆಮ್ಮದಿಯಾಗಿರ್ತಾರೆ, ಎಲ್ಲ ವ್ಯವಸ್ಥೆ ಸರಿಯಾಗಿರುತ್ತೆ. ಅದೇನಾದರೂ ತಪ್ಪಿದ್ದೆ ಆದ್ರೆ ಯಾರ ಮೇಲೆ ಬೇಕಾದರೂ ಆರೋಪ ಮಾಡ್ತಾರೆ, ಯಾವ ವ್ಯವಸ್ಥೆಯ ಬಗ್ಗೆ ಬೇಕಾದರೂ ಆರೋಪ ಮಾಡ್ತಾರೆ. 1989ರ ಚುನಾವಣೆಯಲ್ಲಿ ಸೋತ ಬಳಿಕ ರಾಜೀವ್ ಗಾಂಧಿ ಬಿಜೆಪಿಯ ಬಗ್ಗೆ ಮಾಡಿದಂತಹ ಆರೋಪ ಯೂಟ್ಯೂಬ್ನಲ್ಲಿ ಸಿಗುತ್ತೆ ನಿಮಗೆ.
ಆ ಭಾಷಣವೇ ಇದೆ, ನೀವು ಬೇಕಾದ್ರೆ ಕೇಳಬಹುದು. ಇದಾಗ್ತಿದ್ದ ಹಾಗೆ ಪ್ರಿಯಾಂಕಾ ಗಾಂಧಿ ಲೋಕಸಭೆಯಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಇನ್ನೊಂದು ವಿಚಾರವಾಗಿ ಮುಜುಗರಕ್ಕೊಳಗಾದ್ರು. ಅದೇನು ಕೇಳಿದ್ರೆ ಹಿಮಾಚಲ ಪ್ರದೇಶದ ಸರ್ಕಾರದ ವಿಚಾರವಾಗಿ ಅವರು ಮಾತನಾಡ್ತಾ ಹೇಳ್ತಾರೆ, ಹಿಮಾಚಲ ಪ್ರದೇಶದಲ್ಲಿ ರೈತರು ಅಳ್ತಾ ಇದ್ದಾರೆ, ಸೇಬು ಕೋಲ್ಡ್ ಸ್ಟೋರೇಜ್ ಇದೆಯಲ್ಲ ಇದೆಲ್ಲ ಅದಾನಿ ಕೈಗೆ ಹೋಗ್ಬಿಟ್ಟಿದೆ, ಅಳ್ತಾ ಇದ್ದಾರೆ ನಮ್ಮ ರೈತರು ಅಂತ. ಆಗ ಬಿಜೆಪಿಯ ಸಂಸದರು ಹೇಳ್ತಾರೆ, ನಿಮ್ಗೆಲ್ಲೋ ಮರೆತು ಹೋದಾಗಿದೆಯಲ್ಲ, ಹಿಮಾಚಲ ಪ್ರದೇಶದಲ್ಲಿ ಅಧಿಕಾರದಲ್ಲಿರೋದು ಕಾಂಗ್ರೆಸ್, ಬಿಜೆಪಿ ಅಲ್ಲ, ಅಲ್ಲಿ ಕಾಂಗ್ರೆಸ್ಸೇ ಕೆಲಸ ಮಾಡಬೇಕಲ್ವಾ, ಬಿಜೆಪಿ ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಆಗ ಪ್ರಿಯಾಂಕಾ ಗಾಂಧಿ ಅದಕ್ಕೆ ಉತ್ತರ ಹೇಳ್ತಾರೆ, ಎಲ್ಲವೂ ಕೂಡ ಅದಾನಿ ಕೈಲಿದೆ, ಅಲ್ಲಿನ ಸೇಬು ಕೋಲ್ಡ್ ಸ್ಟೋರೇಜ್ ಏನಿದೆ ಅದು ಅದಾನಿ ಕೈಗೆ ಹೋಗ್ಬಿಟ್ಟಿದೆ, ಹೀಗಾಗಿ ರೈತರು ಅಳ್ತಾ ಇದ್ದಾರೆ ಅಂತ. ಮಿತ್ರರೇ, ಇವ್ರಿಗೆ ಭಾಷಣ ಬರೆದು ಕೊಡುವವರು ಅದು ಯಾಕೆ ಅಧ್ಯಯನ ಮಾಡೋದಿಲ್ವೋ, ಸ್ವಲ್ಪ ಇವರನ್ನು ಮುಜುಗರದಿಂದ ಪಾರು ಮಾಡೋದಕ್ಕೆ ಅದು ಯಾಕೆ ಯತ್ನ ಮಾಡೋದಿಲ್ವೋ ನನಗಂತೂ ಗೊತ್ತಿಲ್ಲ. ಯಾಕೆ ಗೊತ್ತಾ, ಹಿಮಾಚಲ ಪ್ರದೇಶದಲ್ಲಿ ಒಟ್ಟು 21 ಸೇಬು ಕೋಲ್ಡ್ ಸ್ಟೋರೇಜ್ಗಳಿದೆ. ನಿಮಗೆಲ್ಲ ಗೊತ್ತು, ಹಿಮಾಚಲ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸೇಬುವನ್ನು ಬೆಳೀತಾರೆ, ಅಲ್ಲಿನ ರೈತರ ಜೀವನಾಧಾರವೇ ಸೇಬು ಬೆಳೆ. ಅಲ್ಲಿ 21 ಕೋಲ್ಡ್ ಸ್ಟೋರೇಜ್ಗಳಿದ್ದಾವೆ. ಆ ಪೈಕಿ ಅದಾನಿ ಕಂಪನಿ ಹೊಂದಿರುವಂತಹ 3 ಕೋಲ್ಡ್ ಸ್ಟೋರೇಜ್ ಮಾತ್ರ, ಅದು ಕೂಡ ಶಿಮ್ಲಾದಲ್ಲಿ ಮಾತ್ರ ಇದೆ, ಬೇರೆ ಎಲ್ಲೂ ಇಲ್ಲ. ಉಳಿದಂತೆ 7 ಕೋಲ್ಡ್ ಸ್ಟೋರೇಜ್ ಅನ್ನ ಸರ್ಕಾರ ಇಟ್ಟುಕೊಂಡಿದೆ. ಅದಾನಿ ಇಟ್ಕೊಂಡಿರುವಂತದ್ದು 3, ಸರ್ಕಾರ ಇಟ್ಕೊಂಡಿರುವಂತದ್ದು 7 ಕೋಲ್ಡ್ ಸ್ಟೋರೇಜ್ಗಳು. ಉಳಿದ 11 ಕೋಲ್ಡ್ ಸ್ಟೋರೇಜ್ಗಳು ಬೇರೆ ಬೇರೆ ಖಾಸಗಿ ಕಂಪನಿಗಳ ಕೈಲಿದೆ. ಸದ್ಯ ಹಿಮಾಚಲದಲ್ಲಿರುವಂತದ್ದು ಕಾಂಗ್ರೆಸ್ನ ಸರ್ಕಾರ. ಈಗ ಪ್ರಿಯಾಂಕಾ ವಾದ್ರಾ ರೈತರ ಬಗ್ಗೆ ಇಷ್ಟೆಲ್ಲ ಕನ್ಸರ್ನ್ ವ್ಯಕ್ತಪಡಿಸ್ತಾ ಇದಾರಲ್ಲ, ಅದಾನಿಗೆ ಪರ್ಯಾಯವಾಗಿ ಇವರ ಸರ್ಕಾರವೇ ಒಂದು 3-4 ಕೋಲ್ಡ್ ಸ್ಟೋರೇಜ್ಗಳನ್ನು ಆರಂಭಿಸಬಹುದಲ್ವಾ? ಯಾಕೆ ಅದಾನಿಯನ್ನು ದೂರಬೇಕು? ಇವರು ರಾಜ್ಯಗಳಲ್ಲಿ ಅದಾನಿ ಎಲ್ಲ ಕಡೆ ಕಂಪನಿ ತೆಗಿಬೇಕು, ಜನರಿಗೆ ಉದ್ಯೋಗ ಕೊಡಬೇಕು, ಇವರ ಪಕ್ಷಕ್ಕೆ ಬೇಕಾದಷ್ಟು ದೇಣಿಗೆಯನ್ನು ಕೊಡಬೇಕು. ಅನಂತರ ಇವರು ಬಂದು ಲೋಕಸಭೆಯಲ್ಲಿ ಅದಾನಿಗೂ ಮೋದಿಗೂ ಲಿಂಕ್ ಮಾಡಿ ಮಾತನಾಡ್ತಾರೆ. ಇದು ಹೇಗೆ ಕೇಳಿದ್ರೆ, ಇವರು ಹಿಂಬಾಗಿಲ ಮೂಲಕವಾಗಿ ಹಣ ತೆಗೆದುಕೊಳ್ತಾ ಇರ್ತಾರೆ. ಅದು ಗೊತ್ತಾಗಬಾರದು ಅಂತ ಹೇಳಿ ನರೇಂದ್ರ ಮೋದಿಗೆ ಆ ಮಸಿಯನ್ನ ಬಳಿಯೋದಕ್ಕೆ ಪ್ರಯತ್ನ ಮಾಡುವಂತದ್ದು. ಇದನ್ನು ಬಿಟ್ಟರೆ ಇನ್ನೇನು, ಹಿಮಾಚಲ ಪ್ರದೇಶದ ವಿಚಾರದಲ್ಲಿ ಮಾತನಾಡಿ ಪ್ರಿಯಾಂಕಾ ಗಾಂಧಿ ಸ್ವತಃ ಲೇವಡಿಗೆ ಒಳಗಾದ್ರು. ಒಂದು ರೀತಿಯಲ್ಲಿ ಮುಜುಗರವನ್ನು ಎದುರಿಸುವಂತಹ ಘಟನೆ ನಡೀತು. ಹಿಮಾಚಲ ಪ್ರದೇಶ ಸರ್ಕಾರಕ್ಕೂ ಮುಜುಗರ ಅಲ್ವಾ? ಲೋಕಸಭೆಯಲ್ಲಿ ಹೋಗ್ಬಿಟ್ಟು ಇವ್ರದೇ ಸರ್ಕಾರದ ವಿರುದ್ಧ ಇವರು ಮಾತನಾಡಿದ್ರೆ, ಅಂತಹ ಒಂದು ದಡ್ಡತನವನ್ನ ಮೊದಲ ಭಾಷಣದಲ್ಲೇ ಪ್ರಿಯಾಂಕಾ ಗಾಂಧಿ ಪ್ರದರ್ಶನ ಮಾಡಿದ್ದಾರೆ. ಇದಕ್ಕೂ ಮೊದಲು ರಾಜನಾಥ್ ಸಿಂಗ್ ಈ ಸಂವಿಧಾನದ ವಿಚಾರವಾಗಿ ಭಾಷಣವನ್ನು ಆರಂಭಿಸಿದ್ರು. ಅವರು ನೇರವಾಗಿ ರಾಹುಲ್ ಗಾಂಧಿಗೆ ಟೀಕೆ ಮಾಡಿದ್ರು. ಅವ್ರು ಹೇಳ್ತಾರೆ, ಇತ್ತೀಚೆಗೆ ಕೆಲ ನಾಯಕರು ಜೇಬ್ನಲ್ಲಿ ಸಂವಿಧಾನವನ್ನ ಇಟ್ಟುಕೊಂಡು ನಾವು ಸಂವಿಧಾನ ರಕ್ಷಕರು ಅಂತ ಓಡಾಡ್ತಾ ಇದ್ದಾರೆ, ಅವರಿಗೆ ಅದು ಮಾಮೂಲಿ ಆಗ್ಬಿಟ್ಟಿದೆ. ಈ ಹಿಂದಿನಿಂದಲೂ ಕೂಡ ಅವರ ಖಾನ್ದಾನ್ ಸಂವಿಧಾನವನ್ನ ಜೇಬ್ನಲ್ಲೇ ಇಟ್ಟುಕೊಂಡಿದೆ. ನಮ್ಮ ಪ್ರಧಾನಿ ಹಣೆಗೊತ್ಕೊಂಡಿದ್ರು, ಯಾಕೆಂದ್ರೆ ನಾವು ಸಂವಿಧಾನವನ್ನ ತಲೆ ಮೇಲಿಟ್ಟು ಮೆರೆಸಿದಂತವ್ರು, ಅವರು ಜೇಬ್ನಲ್ಲಿ ಇಟ್ಕೊಂಡಂತವ್ರು ಅಂತ. ಯಾಕೆ ಕೇಳಿದ್ರೆ, ಈ ಹಿಂದೆ ನೆಹರು ಆಗಿರಬಹುದು, ಇಂದಿರಾ ಗಾಂಧಿ ಆಗಿರಬಹುದು, ರಾಜೀವ್ ಗಾಂಧಿ ಆಗಿರಬಹುದು, ಇವರೆಲ್ಲರೂ ಕೂಡ ಸಂವಿಧಾನವನ್ನ ಜೇಬ್ನಲ್ಲಿ ಇಟ್ಕೊಂಡಿದ್ರು. ಯಾವಾಗ ಬೇಕಾದ್ರೂ ಬದಲಾಯಿಸ್ತಾ ಇದ್ರು, ಹೇಗ್ ಬೇಕಾದ್ರೂ ಅದನ್ನ ಬಳಸ್ಕೊಳ್ತಾ ಇದ್ರು. ಈ ಅರ್ಥ ಬರುವಂತೆ ರಾಹುಲ್ ಗಾಂಧಿಯನ್ನ ರಾಜನಾಥ್ ಸಿಂಗ್ ಟೀಕೆ ಮಾಡಿದ್ರು. ಮಿತ್ರರೇ, ಇದೆಲ್ಲದರ ನಡುವೆ ತುಂಬಾ ಗಮನ ಸೆಳೆದಿದ್ದು ಯಾವುದು ಕೇಳಿದ್ರೆ ರಾಜೀವ್ ರಂಜನ್ ಅವರ ಮಾತು. ಅವರು ಪ್ರಿಯಾಂಕಾ ಗಾಂಧಿಗೆ ಯಾವ ರೀತಿಯಾಗಿ ಟಕ್ಕರ್ ಕೊಟ್ಟರು ಅಂತಂದ್ರೆ ಮುಟ್ಟಿ ನೋಡಿಕೊಳ್ಬೇಕು. ಈ ರಾಜೀವ್ ರಂಜನ್ ಇದಾರಲ್ಲ, ಇವರೇನ್ ಬಿಜೆಪಿ ಅವರಲ್ಲ, ಇವರು ಬಿಹಾರದ ಜೆಡಿಯು ಸಂಸದ, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಜೆಡಿಯು ಎನ್ಡಿಎದ ಮಿತ್ರ ಪಕ್ಷ ಅಲ್ವಾ, ಹೀಗಾಗಿ ಇವರು 2005ರಲ್ಲಿ ನಡೆದಂತಹ ಒಂದು ಘಟನೆಯನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ನವರು ಸಂವಿಧಾನವನ್ನ ಹೇಗೆ ನಡೆಸಿಕೊಂಡಿದ್ದಾರೆ ಎನ್ನುವಂತದ್ದನ್ನ ಇಡೀ ದೇಶಕ್ಕೆ ತಿಳಿಸಿದ್ರು. 2005ರ ಫೆಬ್ರವರಿಯಲ್ಲಿ ಬಿಹಾರದಲ್ಲಿ ಚುನಾವಣೆ ನಡೆಯುತ್ತೆ, ವಿಧಾನಸಭಾ ಚುನಾವಣೆ. ಯಾವುದೇ ಪಕ್ಷಕ್ಕೆ ಬಹುಮತ ಬರೋದಿಲ್ಲ. ಅಂದ್ರೆ ಬಿಜೆಪಿ ಜೆಡಿಯು ಮೈತ್ರಿಕೂಟಕ್ಕೂ ಬಹುಮತ ಬರೋದಿಲ್ಲ, ಇನ್ನೊಂದ್ ಕಡೆ ಆರ್ಜೆಡಿಗೂ ಕೂಡ ಬಹುಮತ ಬಂದಿರೋದಿಲ್ಲ. ಆಗ ಲಾಲು ಪ್ರಸಾದ್ ಯಾದವ್ ಏನ್ ಮಾಡ್ತಾರೆ ಗೊತ್ತಾ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾರೆ. ನೀವೇನಾದ್ರೂ ಈಗ ರಾಷ್ಟ್ರಪತಿ ಆಡಳಿತವನ್ನ ಜಾರಿಗೆ ತರದೇ ಇದ್ರೆ ಕೇಂದ್ರ ಸರ್ಕಾರವನ್ನೇ ಉರುಳಿಸಿ ಬಿಡ್ತೀನಿ. ಯಾಕಂದ್ರೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಿದ್ದು ಬಹುಮತ ಇರಲಿಲ್ಲ, ಆರ್ಜೆಡಿಯ ಬೆಂಬಲ ತುಂಬಾ ಮುಖ್ಯವಾಗಿತ್ತು. ಹೀಗಾಗಿ ಲಾಲು ಪ್ರಸಾದ್ ಯಾದವ್ ಧಮಕಿ ಹಾಕ್ತಾರೆ, ನಿಮ್ ಸರ್ಕಾರ ಬೀಳಿಸ್ಬಿಡ್ತೀನಿ, ಮೊದಲಿಗೆ ಬಿಹಾರದಲ್ಲಿ ರಾಷ್ಟ್ರಪತಿ ಆಡಳಿತವನ್ನ ಹೇರಿ ಅಂತ. ಅವತ್ತೇನ್ ನಡೆಯುತ್ತೆ ಗೊತ್ತಾ, ಮಾರ್ಚ್ 7, 2005 ರಾತ್ರಿ 11 ಗಂಟೆಗೆ ಬಿಹಾರದ ಒಬ್ಬ ಕೇಂದ್ರ ಸಚಿವ ಮನಮೋಹನ್ ಸಿಂಗ್ ಅವರನ್ನ ಭೇಟಿ ಆಗ್ತಾರೆ. ಅದಾಗ್ತಿದ್ದ ಹಾಗೆ ರಾತ್ರಿ 4 ಗಂಟೆಗೆ ಕೇಂದ್ರದ ಕ್ಯಾಬಿನೆಟ್ ಸಭೆ ನಡೆಯುತ್ತೆ. ಮಿತ್ರರೇ, ರಾತ್ರಿ 4 ಗಂಟೆಗೆ ಕೇಂದ್ರದ ಕ್ಯಾಬಿನೆಟ್ ಸಭೆ. ಯಾಕೋಸ್ಕರವಾಗಿ? ಬಿಹಾರದಲ್ಲಿ ರಾಷ್ಟ್ರಪತಿ ಆಡಳಿತವನ್ನ ಹೇರಬೇಕು ಅಂತ. ಯಾಕೆ ರಾಷ್ಟ್ರಪತಿ ಆಡಳಿತ ಹೇರಬೇಕು ಅಂತಂದ್ರೆ ಲಾಲು ಪ್ರಸಾದ್ ಯಾದವ್ಗೆ ಅನಿಸ್ತಾ ಇದೆ ರಾಷ್ಟ್ರಪತಿ ಆಡಳಿತ ಹೇರಬೇಕು, ಇಲ್ಲಾಂದ್ರೆ ನಮ್ಮ ಕೈಯಿಂದ ಅಧಿಕಾರ ತಪ್ಪು ಹೋಗುತ್ತೆ ಅಂತ. ಈ ಕಾರಣದಿಂದಾಗಿ ರಾತ್ರಿ 4 ಗಂಟೆಗೆ ಕೇಂದ್ರದ ಕ್ಯಾಬಿನೆಟ್ ಸಭೆ ನಡೆಯುತ್ತೆ. ಇದಕ್ಕಿಂತಲೂ ಇಂಟ್ರೆಸ್ಟ್ ವಿಚಾರ ಏನು ಗೊತ್ತಾ, ಕ್ಯಾಬಿನೆಟ್ ಸಭೆ ಆದ ಬಳಿಕ ಆಗ ದೇಶದ ರಾಷ್ಟ್ರಪತಿ ಆಗಿದ್ದು APJ ಅಬ್ದುಲ್ ಕಲಾಂ ಅವರು ಮಾಸ್ಕೋದಲ್ಲಿರ್ತಾರೆ, ರಷ್ಯಾದ ಮಾಸ್ಕೋದಲ್ಲಿ. ಅಲ್ಲಿಗೆ ಫ್ಯಾಕ್ಸ್ ಮಾಡಲಾಗುತ್ತೆ ಅವರ ಒಪ್ಪಿಗೆ ಪಡೆಯೋದಕ್ಕೆ. ರಾಷ್ಟ್ರಪತಿ ಆಡಳಿತ ಹೇರಬೇಕು, ನಿಮ್ಮ ಒಪ್ಪಿಗೆ ಬೇಕು ಅಂತೇಳಿ ಫ್ಯಾಕ್ಸ್ ಮಾಡಿ, ಫ್ಯಾಕ್ಸ್ ಮೂಲಕವಾಗಿ ಅನುಮತಿ ಪಡೆದುಕೊಳ್ಳಲಾಗುತ್ತೆ. ಈ ದೇಶದಲ್ಲಿ ಇಂತಹ ಘಟನೆ ನಡೆದಿರುವಂತಹದ್ದು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ. ಅಂದ್ರೆ ಇವರು ಸಂವಿಧಾನವನ್ನು ಯಾವ ರೀತಿಯಾಗಿ ಜೇಬ್ನಲ್ಲಿ ಇಟ್ಕೊಂಡಿದ್ರು, ಯಾವ ರೀತಿಯಾಗಿ ಸಂವಿಧಾನವನ್ನು ಬಳಸ್ಕೊಳ್ತಾ ಇದ್ರು ಅನ್ನೋದನ್ನ ನೀವೇ ಗಮನಿಸಿ.
ಹೀಗಂತ ರಾಜೀವ್ ರಂಜನ್ ಹೇಳ್ತಾರೆ. ಅದಾದ ನಂತರ ಅಕ್ಟೋಬರ್ ನವೆಂಬರ್ನಲ್ಲಿ ಪುನಃ ಚುನಾವಣೆ ನಡೆಯುತ್ತೆ. ಬಿಹಾರದಲ್ಲಿ ಜೆಡಿಯು ನೇತೃತ್ವದ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಇದೆಲ್ಲವೂ ಕೂಡ ಇತಿಹಾಸ. ಅಂದ್ರೆ ಕಾಂಗ್ರೆಸ್ ತನ್ನ ಅಧಿಕಾರಕ್ಕೋಸ್ಕರವಾಗಿ ಏನು ಬೇಕಾದ್ರೂ ಮಾಡುತ್ತೆ. ಈ ಘಟನೆ ಆದ ಬಳಿಕ APJ ಅಬ್ದುಲ್ ಕಲಾಂ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ರಂತೆ. ಯಾಕೋಸ್ಕರವಾಗಿ ಈ ರೀತಿಯಾಗಿ ನಡೆಸ್ಕೊಳ್ತಾ ಇದ್ರಿ ಅಂತ ಇದನ್ನೆಲ್ಲದನ್ನು ಕೂಡ ಇಂಚಿಂಚು ರಾಜೀವ್ ರಂಜನ್ ಅವರು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಒಟ್ಟಿನಲ್ಲಿ ಮಿತ್ರರೇ, ಪ್ರಿಯಾಂಕಾ ಗಾಂಧಿ ಬಗ್ಗೆ ಇದ್ದಂತಹ ಭಯ ಏನಿತ್ತು, ಅವರು ತುಂಬಾ ಪ್ರಬುದ್ಧವಾಗಿ ಮಾತನಾಡಬಹುದು, ರಾಹುಲ್ ಗಾಂಧಿಗಿಂತ ಕೂಡ 10 ಪಟ್ಟು ಉತ್ತಮ ನಾಯಕಿಯಾಗಿ ಬೆಳಿಬಹುದು, ಇಂದಿರಾ ಗಾಂಧಿ ರೀತಿ ಕಾಂಗ್ರೆಸ್ಗೆ ಒಂದು ನಾಯಕತ್ವ ಸಿಗುತ್ತೆ, ಹೀಗೆಲ್ಲ ಬಿಂಬಿಸಿಕೊಳ್ತಾ ಇದ್ರಲ್ಲ. ಪ್ರಿಯಾಂಕಾ ಗಾಂಧಿ ತನ್ನ ಚೊಚ್ಚಲ ಭಾಷಣದಲ್ಲೇ ಎಲ್ಲವುದನ್ನು ಹುಸಿ ಮಾಡಿದ್ದಾರೆ. ಹೊಸ ಯಾವುದೇ ಅಸ್ತ್ರವನ್ನ ಪ್ರಯೋಗ ಮಾಡದೆ ರಾಹುಲ್ ಗಾಂಧಿ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಂತ ಅದೇ ಸಂವಿಧಾನ, ಅದೇ ಜಾತಿ ಜನಗಣತಿ, ಅದೇ ಅದಾನಿ, ಈ ವಿಚಾರದ ಸುತ್ತವೇ ಗಿರಿಕಿ ಹೊಡೆದು ಎಲ್ಲರಿಗೂ ಬಹಳ ನಿರಾಸೆ ಮಾಡಿದ್ದಾರೆ. ಇವತ್ತು ಕೆಲವರು ಬಿಂಬಿಸ್ತಾ ಇದ್ದಾರೆ. ನಾನು ಇವತ್ತು ಪೇಪರ್ಗಳನ್ನು ನೋಡ್ತಾ ಇದ್ದೆ, ಕೆಲ ಮಾಧ್ಯಮಗಳನ್ನು ನೋಡ್ತಾ ಇದ್ದೆ. ಪ್ರಿಯಾಂಕಾ ಗಾಂಧಿ ಮೊದಲ ಭಾಷಣದಲ್ಲೇ ಅಬ್ಬರ, ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡ್ರು, ಮೋದಿ ಅಮಿತ್ ಶಾಗೆ ಬೆವರಿಳಿಸ್ಬಿಟ್ರು, ಹೀಗೆಲ್ಲ ಕೆಲವರು ಹೆಡ್ಡಿಂಗ್ ಹಾಕಿ ಸುದ್ದಿಯನ್ನು ಪ್ರಕಟಿಸ್ತಾ ಇದ್ದಾರೆ. ಮಿತ್ರರೇ, ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಇಕೋಸಿಸ್ಟಮ್ನ ಸುದ್ದಿಗಳೇ ಹೊರತು ಪ್ರಿಯಾಂಕಾ ಗಾಂಧಿ ಭಾಷಣದಲ್ಲಿ 100ಕ್ಕೆ 100ರಷ್ಟು ಯಾವುದೂ ಹೊಸತಿಲ್ಲ. ಎಲ್ಲವೂ ಕೂಡ ಹಳೆಯ ವಿಚಾರಗಳೇ, ಹಳೆಯ ಮದ್ಯವನ್ನ ಹೊಸ ಬಾಟಲಿಯಲ್ಲಿ ಕೊಟ್ಟಂತೆ ಇತ್ತು. ಅದನ್ನು ಬಿಟ್ಟರೆ ಬೇರೆ ಏನೂ ನನಗೆ ಹೊಸತು ಅಂತ ಅನಿಸಿಲ್ಲ. ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.